ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಅರಣ್ಯ ಸಂಪತ್ತು. ಈ ಅಧ್ಯಾಯದ ಪ್ರಮುಖ ಅಂಶಗಳ ವಿಶ್ಲೇಷಣೆಯನ್ನು ನೋಡೋಣ. ಅಂದರೆ ಈ ಅಧ್ಯಾಯದ ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯ ಮೇಲೆ ನೋಡೋಣ. ಭಾರತದ ಅರಣ್ಯ ಸಂಪತ್ತು ಒಂದು ಭೂಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಎನ್ನುವರು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎನ್ನುವರು. ಒಂದು ಭೂಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಎನ್ನುವರು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎನ್ನುವರು. ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯವರ್ಗ ಇದಲ್ವಾ, ಈ ಎಲ್ಲ ಬಗೆಯ ಸಸ್ಯವರ್ಗದ ಒಂದು ಸಮೂಹವನ್ನು ಅರಣ್ಯಗಳು ಅಂತ ಕರೀತಾರೆ ಅಥವಾ ಸ್ವಾಭಾವಿಕ ಸಸ್ಯವರ್ಗ ಅಂತ ಕರೀತಾರೆ. ಸ್ವಾಭಾವಿಕ ಸಸ್ಯವರ್ಗದ ಮೇಲೆ ಪ್ರಭಾವ ಬೀರುವ ಅಂಶಗಳು ನೋಡಿ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಸಸ್ಯವರ್ಗ ಬೇರೆ ಬೇರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲು ಭಾರತ ದೇಶದಲ್ಲಿ 6 ವಿಧದ ಸಸ್ಯವರ್ಗ ಅದಾವೆ. ಇಲ್ಲಿ ನೀವು ನೋಡ್ಬೋದು ಭಾರತ ದೇಶದಲ್ಲಿ ಎಷ್ಟು ವಿಧದ ಸ್ವಾಭಾವಿಕ ಸಸ್ಯವರ್ಗ ಅದಾವೆ ಅಂದರೆ ಭಾರತ ದೇಶದಲ್ಲಿ 6 ವಿಧದ ಸ್ವಾಭಾವಿಕ ಸಸ್ಯವರ್ಗಗಳಿದಾವೆ. ಈ 6 ವಿಧದ ಸ್ವಾಭಾವಿಕ ಸಸ್ಯವರ್ಗಗಳು ಇರಲಿಕ್ಕೆ ಕಾರಣ ಏನು? ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಸಸ್ಯವರ್ಗ ಯಾಕೆ ಬೇರೆ ಬೇರೆ ಆಗಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಉಷ್ಣಾಂಶ, ಅಲ್ಲಿ ಬೀಳತಕ್ಕಂಥ ಮಳೆ, ಭೂ ಸ್ವರೂಪ, ಮಣ್ಣು. ನೋಡಿ, ಮಣ್ಣು ಬೇರೆ ಆಯಿತು ಅಂತಂದರೆ ಅಲ್ಲಿ ಬೆಳೀತಕ್ಕಂಥ ಸಸ್ಯವರ್ಗವು ಕೂಡ ಬೇರೆ ಬೇರೆ ಆಗಿರುತ್ತೆ. ಅಲ್ಲಿರೋ ಭೂ ಸ್ವರೂಪ ಬೇರೆ ಆದರೆ ಅಲ್ಲಿ ಬೆಳೀತಕ್ಕಂಥ ಸಸ್ಯವರ್ಗ ಬೇರೆ ಆಗಿರುತ್ತೆ. ಅಲ್ಲಿ ಬೀಳತಕ್ಕಂಥ ಮಳೆಯ ಪ್ರಮಾಣ, ವಾರ್ಷಿಕ ಮಳೆಯ ಪ್ರಮಾಣ ಅಲ್ಲಿ ಎಷ್ಟು ಬೀಳುತ್ತಲ್ವ, ಸೊ ಅದರ ಮೇಲೆ ಅಲ್ಲಿ ಸಸ್ಯವರ್ಗ ಬದಲಾವಣೆ ಆಗುತ್ತೆ. ಆ ಒಂದು ಪ್ರದೇಶದಲ್ಲಿ ಎಷ್ಟು ಉಷ್ಣಾಂಶ ಇದೆ, ಉಷ್ಣಾಂಶ ಅತಿ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಅದರ ಆಧಾರದ ಮೇಲೆಯೂ ಕೂಡ ಈ ಸ್ವಾಭಾವಿಕ ಸಸ್ಯವರ್ಗ ನಿರ್ಧರಿಸಲ್ಪಡುತ್ತೆ. ಹೀಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದಲ್ಲಿ ಈ ಸ್ವಾಭಾವಿಕ ಸಸ್ಯವರ್ಗ ಏನಾಗ್ತವೆ ಅಂದರೆ ಬೇರೆ ಬೇರೆ ಆಗ್ತವೆ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಉಷ್ಣಾಂಶ, ಮಳೆ, ಭೂ ಸ್ವರೂಪ, ಮಣ್ಣು. ಅಥವಾ ಅದನ್ನು ಹೀಗೂ ಕೇಳ್ತಾರೆ, ಸ್ವಾಭಾವಿಕ ಸಸ್ಯವರ್ಗದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಈ ಸ್ವಾಭಾವಿಕ ಸಸ್ಯವರ್ಗದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅಂತಂದ್ರೆ ಉಷ್ಣಾಂಶ, ಮಳೆ, ಭೂ ಸ್ವರೂಪ, ಮಣ್ಣು. ಇವು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಭಾರತದ ಅರಣ್ಯ ಕ್ಷೇತ್ರ ಎಷ್ಟಿದೆ? 21.71%. ಭಾರತದ ಒಟ್ಟು ಅರಣ್ಯ ಕ್ಷೇತ್ರ ಎಷ್ಟಿದೆ ಅಂತಂದರೆ ಶೇಕಡಾ ಪ್ರಮಾಣದಲ್ಲಿ ನೋಡಿದಾಗ 21.71%. ಬಟ್ ನಮ್ಮ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಎಷ್ಟಿರಬೇಕು? 33% ಅರಣ್ಯ ಇರಬೇಕು. ಬಟ್ ಭಾರತ ದೇಶದಲ್ಲಿ ಪ್ರಸ್ತುತ ಎಷ್ಟಿದೆ? 21.71% ಅರಣ್ಯ ಇದೆ. ನೆಕ್ಸ್ಟ್, ಭಾರತ ದೇಶದಲ್ಲಿ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ನೋಡೋಣ. ಭಾರತ ದೇಶದಲ್ಲಿ ಒಟ್ಟು 6 ವಿಧದ ಸ್ವಾಭಾವಿಕ ಸಸ್ಯವರ್ಗಗಳಿದಾವೆ. ಇವು ನೋಡೋಣ ಅವುಗಳನ್ನು. ಮೊದಲನೇದು ನಿತ್ಯ ಹರಿದ್ವರ್ಣದ ಅರಣ್ಯಗಳು. ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲ್ಲಿ ಕಂಡುಬರ್ತವೆ ಅಂದರೆ ಈ ಭಾಗದಲ್ಲಿ ಕಂಡುಬರ್ತವೆ, ಪಶ್ಚಿಮ ಘಟ್ಟಗಳಲ್ಲಿ, ಹಾಗೆ ಈ ಭಾಗದಲ್ಲಿ ಈಶಾನ್ಯ ರಾಜ್ಯಗಳು ಇಲ್ಲಿ ಏನದಲ್ವ, ಸೊ ಈಶಾನ್ಯ ರಾಜ್ಯಗಳಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ. ಇಲ್ಲಿ ನಿಮಗೆ ತೋರಿಸಿದ ನೋಡಿ, ಇವು ನಿತ್ಯ ಹರಿದ್ವರ್ಣ ಕಾಡುಗಳು ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಹಾಗೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರ್ತವೆ. ನೆಕ್ಸ್ಟ್ ನೋಡಿ, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಭಾರತದ ಬಹಳಷ್ಟು ಭಾಗದಲ್ಲಿ ಅಂದರೆ ಬಹಳ ವಿಶಾಲವಾಗಿ ಹಬ್ಕೊಂಡಿದೆ. ಇದು ಎಲ್ಲ ಕಾಣಿಸುತ್ತೆ ನೋಡಿ. ಮತ್ತು ಇದು ಸ್ವಲ್ಪ ಬೇರೆ ಇದೆಯಾ ಇಲ್ಲಿ, ಸೊ ಈ ಮಧ್ಯದಲ್ಲಿರೋದು ಬೇರೆ, ಸೊ ಈ ಎಲ್ಲ ಇದೆ ನೋಡಿ, ಇಲ್ಲಿ ಹಾಕಿದೆ ನೋಡಿ, ಈ ಥರ ಡಾಟ್ ಹಾಕಿದೆ ಅಲ್ವಾ. ಸೊ ಈ ಭಾಗ ಭಾರತ ಈ ಭಾಗದಲ್ಲಿ ಏನಿದೆ ಅಂದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳದು, ಅಂದರೆ ಭಾರತದ ಹೆಚ್ಚಿನ ಭಾಗದಲ್ಲಿ ಇದು ವಿಸ್ತಾರವಾಗಿ ಹಬ್ಬಿಕೊಂಡಿದೆ ಅಂತ ನೋಡ್ಬೋದು. ನೆಕ್ಸ್ಟ್, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಎಲ್ಲಿ ಕಂಡುಬರುತ್ತೆ? ಈ ಭಾಗದಲ್ಲಿ. ಇಲ್ಲಿ ನೋಡಿ, ಉಷ್ಣವಲಯದ ಹುಲ್ಲುಗಾವಲು ಈ ಭಾಗ ನೀವು ನೋಡ್ತಾ ಇದ್ದಲ್ವಾ ಚಿತ್ರದಲ್ಲಿ. ಸೊ ಉಷ್ಣವಲಯದ ಹುಲ್ಲುಗಾವಲು ಇಲ್ಲಿದೆ ಅಲ್ವಾ, ಇದು ಭಾರತ ನೆಕ್ಸ್ಟಲ್ಲಿ ಈ ಭಾಗದಲ್ಲಿ ಕಂಡುಬರುತ್ತೆ. ಆ ನಂತರ ಈ ಭಾಗದಲ್ಲಿ ಈ ಒಂದು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಕಂಡುಬರುತ್ತೆ. ನೆಕ್ಸ್ಟು ಮ್ಯಾಂಗ್ರೋ ಅರಣ್ಯಗಳು. ಸೊ ಮ್ಯಾಂಗ್ರೋ ಅರಣ್ಯಗಳು ಎಲ್ಲಿ ಕಂಡುಬರುತ್ತೆ? ಇವು ಸಾಮಾನ್ಯವಾಗಿ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತೆ. ಇಲ್ಲಿ ನೀವು ಬ್ಲ್ಯಾಕ್ ಕಲರ್ಲಿ ಹಾಕಿದಲ್ಲ ಇದು, ಸೊ ಬ್ಲ್ಯಾಕ್ ಕಲರ್ಲಿ ಅದನ್ನು ತೋರಿಸಲಾಗಿದೆ, ನೀವು ನೋಡ್ಬೋದು. ಇಲ್ಲಿಯೂ ಕೂಡ ಈ ಭಾಗದಲ್ಲಿ ಕಂಡುಬರುತ್ತೆ. ಇಲ್ಲಿ ಗಂಗಾ ನದಿ ಮುಖಜ ಭೂಮಿ ಅಲ್ಲಿ ಅದು ಕಂಡುಬರುತ್ತೆ.
ಅಂದರೆ ಇಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಹೋಗಿ ಏನು ಸಮುದ್ರವನ್ನು ಸೇರ್ತಾವಲ್ಲ ಆ ಭಾಗದಲ್ಲಿ ಕಂಡುಬರುತ್ತೆ. ಆನಂತರ ಇಲ್ಲಿ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತೆ. ಈ ಮ್ಯಾಂಗ್ರೋವ್ ಅರಣ್ಯಗಳು ಸಾಮಾನ್ಯವಾಗಿ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತೆ. ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಇಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಮರುಭೂಮಿ ಅರಣ್ಯ. ಸೊ ಮರುಭೂಮಿ ಅರಣ್ಯ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಮರುಭೂಮಿ ಅರಣ್ಯ ಎಲ್ಲಿ ಕಂಡುಬರುತ್ತೆ ಅಂದರೆ ಭಾರತದ ಈ ಭಾಗದಲ್ಲಿ. ಯಾಕಂದರೆ ಭಾರತ ದೇಶದಲ್ಲಿರುವ ಏಕೈಕ ಮರುಭೂಮಿ ಯಾವುದು ಅಂತಂದ್ರೆ ತಾರ ಮರುಭೂಮಿ. ಅದು ಎಲ್ಲಿದೆ ಅಂದರೆ ತಾರ ಮರುಭೂಮಿ ರಾಜಸ್ಥಾನದಲ್ಲಿದೆ. ಹೀಗಾಗಿ ಮರುಭೂಮಿ ಅರಣ್ಯ ಈ ಭಾಗದಲ್ಲಿ ಕಂಡುಬರುತ್ತೆ. ಇವುಗಳನ್ನು ನಾವು ಮುಂದೆ ವಿಸ್ತಾರವಾಗಿ ನೋಡೋಣ. ಹಿಮಾಲಯದ ಆಲ್ಪೈನ್ ಅರಣ್ಯಗಳು. ಹಿಮಾಲಯದ ಆಲ್ಪೈನ್ ಅರಣ್ಯಗಳು ಈ ಭಾಗದಲ್ಲಿ ಕಂಡುಬರುತ್ತೆ. ಅದು ಹಿಮಾಲಯ ಭಾಗದಲ್ಲೇ ಕಂಡುಬರೋದು ಹಿಮಾಲಯದ ಆಲ್ಪೈನ್ ಅರಣ್ಯಗಳು. ಇವೆಲ್ಲವೂ ಭಾರತ ದೇಶದಲ್ಲಿ ಕಂಡುಬರುವ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳು. ಇವುಗಳನ್ನು ನಾವು ಮುಂದೆ ಒಂದೊಂದಾಗಿ ವಿಸ್ತಾರವಾಗಿ ನೋಡೋಣ. ನಿತ್ಯ ಹರಿದ್ವರ್ಣದ ಅರಣ್ಯಗಳು. ನಿತ್ಯ ಹರಿದ್ವರ್ಣದ ಅರಣ್ಯಗಳು. ನಿತ್ಯ ಹರಿದ್ವರ್ಣ ಅಂದರೆ ಸದಾ ಹಸಿರಾಗಿರುವ ಅರಣ್ಯಗಳು. ನಿತ್ಯ ಹರಿದ್ವರ್ಣದ ಅರಣ್ಯಗಳು ಇವು ಭಾರತ ದೇಶದ ಯಾವ ಭಾಗದಲ್ಲಿ ಕಂಡು ಬರ್ತಾವೆ ಅಂತಂದರೆ ಭಾರತದ ಪಶ್ಚಿಮ ಘಟ್ಟ ಈ ಭಾಗದಲ್ಲಿ ನೋಡ್ಬೋದು, ಮಾರ್ಕ್ ಮಾಡಿದ್ದಾರೆ ನೋಡಿ. ಈ ಭಾಗದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವೆ. ಬಿಟ್ಟರೆ ಇಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಈ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವೆ. ನಿತ್ಯ ಹರಿದ್ವರ್ಣ ಕಾಡುಗಳು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಹಾಗೆ ಈ ಒಂದು ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ. 50 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶದಲ್ಲಿ ಈ ಒಂದು ಅರಣ್ಯ ಕಂಡುಬರುತ್ತೆ. ಇಲ್ಲಿ ವಾರ್ಷಿಕ ಮಳೆ ಎಷ್ಟು ಬೇಕು ಅಂತಂದರೆ 50 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳ್ತಾ ಇರುತ್ತೆ. ಈ 50 ಸೆಂಟಿಮೀಟರ್ 250 ಬರೀ 50 ಸೊ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕಂಡುಬರ್ತಾವು. 900 ಮೀಟರ್ಗಿಂತ ಎತ್ತರ ಪ್ರದೇಶ. ಇದು ಹೆಂಗಿರುತ್ತೆ ಅಂದರೆ ಸಮುದ್ರ ಮಟ್ಟದಿಂದ 900 ಮೀಟರ್ಗಳಿಗಿಂತ ಎತ್ತರ ಪ್ರದೇಶದಲ್ಲಿ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕಂಡುಬರ್ತಾವು. ಇವು ಪಶ್ಚಿಮ ಘಟ್ಟ, ಈಶಾನ್ಯ ರಾಜ್ಯಗಳು ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೆ ಲಕ್ಷದ್ವೀಪಗಳಲ್ಲಿ ಕಂಡುಬರ್ತಾವೆ. ನೀವು ಸಾಮಾನ್ಯವಾಗಿ ಇಲ್ಲೇನು ಅಂಡಮಾನ್ ನಿಕೋಬಾರ್ ದ್ವೀಪಗಳಿದಾವಲ್ಲ ಇಲ್ಲೂ ಕಂಡುಬರುತ್ತೆ. ಸೊ ಇಲ್ಲೇನು ಲಕ್ಷದ್ವೀಪಗಳಿದಾವಲ್ವ ಇಲ್ಲೂ ಕೂಡ ಕಂಡುಬರ್ತಾವೆ. ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದಾವೆ. ಸೊ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಇದಾವೆ. ಈ ಲಕ್ಷದ್ವೀಪಗಳು ಹವಳಗಳಿಂದ ರಚಿತವಾಗಿದ್ದಾವೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ಜನಿತ ಸೆಲೆಯಿಂದ ರಚಿತವಾಗಿದ್ದಾವೆ. ನೋಡಿ, ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಾವೆ, ಹಾಗೆ ಈಶಾನ್ಯ ರಾಜ್ಯಗಳು ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೆ ಲಕ್ಷದ್ವೀಪಗಳಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕಂಡುಬರ್ತಾವೆ. ಭಾರತದಲ್ಲಿ 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿವೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳು ಎಷ್ಟು ವಿಸ್ತಾರವಾಗಿ ಹಬ್ಬಿದಾವೆ ಅಂತಂದರೆ 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಇದಾವು. ಸದಾ ಹಸಿರಾಗಿರುವುದರಿಂದ ಇವುಗಳನ್ನು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎನ್ನುವರು. ನೋಡಿ, ಈ ಅರಣ್ಯಗಳಿಗೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಂತ ಯಾಕೆ ಕರೀತಾರೆ ಅಂದರೆ ಇವು ಸದಾ ಹಸಿರಾಗಿರುವುದರಿಂದ, ಅಂದರೆ ವರ್ಷ ಪೂರ್ತಿ ಹಸಿರಾಗಿರೋದ್ರಿಂದ ಈ ಅರಣ್ಯಗಳನ್ನ ಏನಂತ ಕರೀತಾರೆ? ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಂತ ಕರೀತಾರೆ. ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಂಡರಿ, ಭಾರತ ದೇಶದಲ್ಲಿ ಇವು ಎಷ್ಟು ವಿಸ್ತಾರವಾಗಿ ಹಬ್ಬಿದಾವೆ ಅಂತಂದರೆ 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಬ್ಬಿವೆ. 1 ಹೆಕ್ಟೇರ್ ಅಂದ್ರೆ ನೆನಪಿಟ್ಟುಕೊಂಡಿರಿ 2.47 ಎಕರೆ ಅಂದ್ರೆ 1 ಹೆಕ್ಟೇರ್. 2.47 ಎಕರೆ ಅಂದ್ರೆ 1 ಹೆಕ್ಟೇರ್. 33 × 33 ಅಡಿ ಅಂದರೆ 1 ಗುಂಟೆ. ನೆನಪಿಟ್ಟುಕೊಂಡಿರಿ, 33 × 33 ಅಡಿ ಅಂದರೆ 1 ಗುಂಟೆ. ಹಾಗೆ 40 ಗುಂಟೆ ಅಂತಂದರೆ 1 ಎಕರೆ. 40 ಗುಂಟೆ ಅಂದರೆ 1 ಎಕರೆ. ಹಾಗೆ 2.47 ಎಕರೆ ಅಂದರೆ 2.47 ಎಕರೆ ಅಂದರೆ 1 ಹೆಕ್ಟೇರ್. ನೆನಪಿಟ್ಟುಕೊಂಡಿರಿ, 1 ಹೆಕ್ಟೇರ್. ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಇವು ಭಾರತ ದೇಶದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಈ ಭಾಗದಲ್ಲಿ ಕಂಡುಬರುತ್ತೆ. ಇದೆಲ್ಲ ಇದೆ ಅಲ್ವಾ, ಇದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಕಂಡುಬರತಕ್ಕಂಥ ಪ್ರದೇಶ. ಮತ್ತಿಲ್ಲಿ ಮಧ್ಯದಲ್ಲಿ ಸ್ವಲ್ಪ ಬೇರೆ ಇದು ಇಲ್ಲಿ ಕಂಡುಬರುತ್ತೆ. ಅಂದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹಬ್ಬಿದೆ ಇದು. ಯಾವುದು? ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು.
ಭಾರತದಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿದೆ. ನೋಡಿ, ಈ ಭಾರತ ದೇಶದಲ್ಲಿ ಒಟ್ಟು 6 ವಿಧದ ಮಾನ್ಸೂನ್ ಅರಣ್ಯಗಳಿದ್ದರೂ ಕೂಡ ಅತಿ ಹೆಚ್ಚು ಭಾರತ ದೇಶದಲ್ಲಿರೋ ಸಸ್ಯವರ್ಗ ಯಾವುದು ಅಂತಂದರೆ ಮಾನ್ಸೂನ್ ಅರಣ್ಯ, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಭಾರತ ದೇಶದಲ್ಲಿ ಹೆಚ್ಚು ಭಾಗದಲ್ಲಿ ಅದು ವಿಸ್ತಾರವಾಗಿ ಹಬ್ಬಿಕೊಂಡಿದೆ. 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶ ಅಂದರೆ ವಾರ್ಷಿಕವಾಗಿ 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶದಲ್ಲಿ ಅಂದರೆ ಮಳೆ ಪಡೆಯತಕ್ಕಂಥ ಒಂದು ಸ್ಥಳದಲ್ಲಿ ಈ ಒಂದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಕಂಡುಬರ್ತಾವು. ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಎಲ್ಲಿ ಕಂಡುಬರ್ತಾವೆ ಅಂತಂದರೆ ವಾರ್ಷಿಕವಾಗಿ 75ರಿಂದ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಅರಣ್ಯ ಕಂಡುಬರುತ್ತೆ. ಭಾರತದಲ್ಲಿ 65.50% ಭಾಗದಲ್ಲಿ ಹರಡಿವೆ. ನೋಡಿ, ಈ ಅರಣ್ಯವೇ ಜಾಸ್ತಿ ಹರಡಿರೋದು. ಎಷ್ಟು ಭಾಗ ಅಂದರೆ 65.50% ಹರಡಿದೆ. ಭಾರತದಲ್ಲಿ ಉಷ್ಣವಲಯ ಮಾನ್ಸೂನ್ ವಾಯುಗುಣವಿದೆ. ಭಾರತದಲ್ಲಿ ಯಾವ ವಾಯುಗುಣ ಇದೆ ಅಂದರೆ ಉಷ್ಣವಲಯ ಮಾನ್ಸೂನ್ ವಾಯುಗುಣವಿದೆ. ಹೀಗಾಗಿ ಭಾರತ ದೇಶದಲ್ಲಿ ಉಷ್ಣವಲಯ ಮಾನ್ಸೂನ್ ವಾಯುಗುಣ ಇರೋದ್ರಿಂದ ಈ ಒಂದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಹೆಚ್ಚಿಗಿದೆ. ಪ್ರಶ್ನೆ ಬರುತ್ತೆ, ಭಾರತ ದೇಶದಲ್ಲಿ ಯಾವ ಅರಣ್ಯವು ಹೆಚ್ಚಾಗಿದೆ, ಯಾವ ಸಸ್ಯವರ್ಗ ಹೆಚ್ಚಾಗಿದೆ ಭಾರತ ದೇಶದಲ್ಲಿ ಅಂತಂದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಭಾರತ ದೇಶದಲ್ಲಿ ಹೆಚ್ಚಾಗಿದೆ. ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಹೆಚ್ಚಾಗಿರಲು ಕಾರಣವೇನು ಅಥವಾ ಏಕೆ ಹೆಚ್ಚಾಗಿದೆ ಅಂತ ಪ್ರಶ್ನೆ ಬಂದರೆ ಭಾರತದಲ್ಲಿ ಉಷ್ಣವಲಯ ಮಾನ್ಸೂನ್ ವಾಯುಗುಣವಿದೆ. ಹೀಗಾಗಿ ಭಾರತ ದೇಶದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಹೆಚ್ಚಾಗಿದೆ ಅಂತ ಬರಿಬೇಕಾಗತ್ತೆ. ಇದು ಅಪ್ಲೈಡ್ ಕ್ವಶನು ಈ ಥರ ಬರುತ್ತೆ. ನೇರವಾಗಿ ಭಾರತ ದೇಶದಲ್ಲಿ ಯಾವ ಸಸ್ಯವರ್ಗ ಅಥವಾ ಯಾವ ಅರಣ್ಯಗಳು ಹೆಚ್ಚಾಗಿವೆ, ಇದು ನಾಲೆಜ್ ಬೇಸ್ಡ್ ಕ್ವಶನ್ ಆಗುತ್ತೆ. ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಭಾರತ ದೇಶದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಏಕೆ ಹೆಚ್ಚಾಗಿವೆ ಅಥವಾ ಏಕೆ ವಿಸ್ತಾರವಾಗಿ ಹರಡಿದೆ ಅಂತಂದರೆ ಅದಕ್ಕೆ ಉತ್ತರ ಭಾರತ ದೇಶದಲ್ಲಿ ಉಷ್ಣವಲಯ ಮಾನ್ಸೂನ್ ವಾಯುಗುಣವಿದೆ. ಬೇಸಿಗೆಯ ಪ್ರಾರಂಭದಲ್ಲಿ ಇವು ಎಲೆ ಉದುರಿಸುವುದರಿಂದ ಇವುಗಳನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳೆನ್ನುವರು. ಇವುಗಳಿಗೆ ಹೆಸರು ಎಲೆ ಉದುರಿಸುವ ಅಂತ ಪದ ಯಾಕೆ ಬರುತ್ತೆ ಅಂತಂದರೆ ಈ ಒಂದು ಸಸ್ಯವರ್ಗ ಈ ಒಂದು ಅರಣ್ಯ ಏನಾಗುತ್ತೆ ಅಂದರೆ ಬೇಸಿಗೆ ಪ್ರಾರಂಭದಲ್ಲಿ ಈ ರೀತಿಯ ಒಂದು ಸಸ್ಯವರ್ಗ ಏನಾಗುತ್ತೆ ಅಂದರೆ ಎಲೆಗಳನ್ನು ಉದುರಿಸಿಬಿಡುತ್ತೆ. ಸೊ ಎಲೆಗಳನ್ನು ಉದುರಿಸೋದ್ರಿಂದ ಇದಕ್ಕೆ ನಾವು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತ ಕರೀತೇವೆ. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು. ಹಾಗಾದರೆ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ನೋಡಿ, ಭಾರತದ ಈ ಭಾಗದಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಕಂಡುಬರುತ್ತೆ. ಇಲ್ಲಿ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀಲ್ವಾ, ಈ ಭಾಗದಲ್ಲಿ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ. ಸೊ ಈ ಭಾಗದಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಕಂಡುಬರುತ್ತೆ. ಹಾಗೆ ಈ ಭಾಗದಲ್ಲಿ ಕಂಡುಬರುತ್ತೆ. 60ರಿಂದ 75 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶ. ವಾರ್ಷಿಕವಾಗಿ 60ರಿಂದ 75 ಸೆಂಟಿಮೀಟರ್ ಮಳೆ ಬೀಳತಕ್ಕಂಥ ಒಂದು ಪ್ರದೇಶದಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಕಂಡುಬರುತ್ತೆ. ಎತ್ತರವಾದ ಹುಲ್ಲು ಮತ್ತು ಕುರುಚಲು ಸಸ್ಯವರ್ಗ ಕಾಣಬಹುದು. ಆ ಒಂದು ಅರಣ್ಯದಲ್ಲಿ ಎತ್ತರವಾದ ಹುಲ್ಲು ಹಾಗೆ ಕುರುಚಲು ಸಸ್ಯವರ್ಗವನ್ನು ಕಾಣಬಹುದು. ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ ಅರಾವಳಿ ಬೆಟ್ಟಗಳ ಪಶ್ಚಿಮದಲ್ಲಿರುವ ಥಾರ್ ಮರುಭೂಮಿಯ ಅಂಚಿನ ವಲಯಗಳಲ್ಲಿ ಕಂಡುಬರುತ್ತವೆ. ನೋಡಿ, ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ ಅಂದರೆ ಈ ಭಾಗದಲ್ಲಿ ಕಂಡುಬರುತ್ತೆ. ಸೊ ಅರಾವಳಿ ಬೆಟ್ಟಗಳು ರಾಜಸ್ಥಾನದಲ್ಲಿ ಬರುತ್ತೆ. ಸೊ ಅದರ ಪಶ್ಚಿಮಕ್ಕಿರ್ತಕ್ಕಂಥ ಒಂದು ಥಾರ್ ಮರುಭೂಮಿಯ ಅಂಚಿನಲ್ಲಿ ಹಿಂದೆ ಹೋದ ಥಾರ್ ಮರುಭೂಮಿ ಇದೆ. ಸೊ ಈ ಅಂಚಿನಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಕಂಡುಬರುತ್ತೆ. ಇಲ್ಲಿರ್ತಕ್ಕಂಥ ಪ್ರಮುಖ ಮರಗಳನ್ನು ನಾವು ನೋಡೋದಾದರೆ ಯಾವ ಮರಗಳು ನಾವು ಕಂಡುಬರ್ತಾವೆ ಅಂತಂದರೆ ಬಬುಲ್, ಸೀಸಮ್, ಸಬಾಯಿ ಹುಲ್ಲು. ಈ ಒಂದು ಅರಣ್ಯದಲ್ಲಿ ಬಬುಲ್ಲು, ಸೀಸಮ್, ಸಬಾಯಿ ಹುಲ್ಲು ಕಂಡುಬರುತ್ತೆ. ಮ್ಯಾಂಗ್ರೋವ್ ಅರಣ್ಯಗಳು. ನೆಕ್ಸ್ಟು ಮ್ಯಾಂಗ್ರೋವ್ ಅರಣ್ಯಗಳು. ಈ ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿ ಕಂಡುಬರ್ತಾವೆ ಅಂದರೆ ನದಿ ಮುಖಜ ಭೂಮಿ. ಇಲ್ಲಿ ನೀವು ಭಾರತ ನಕ್ಷೆಯಲ್ಲಿ ನೋಡ್ಬೋದು. ಈ ಭಾಗದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರ್ತಾವೆ. ಹಾಗೆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರ್ತಾವೆ. ನೀವು ಬ್ಲ್ಯಾಕ್ ಕಲರ್ ಹಾಕಿದಲ್ಲ, ಸೊ ಇದು ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರ್ತಕ್ಕಂಥ ಪ್ರದೇಶ. ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶದಲ್ಲಿ ಕಂಡುಬರುತ್ತವೆ. ನದಿ ಮುಖಜ ಭೂಮಿ ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶಗಳಲ್ಲಿ
ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರ್ತಾವು. ಗಂಗಾ ನದಿ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ, ಮುಖಜ ಭೂಮಿಗಳಲ್ಲಿ ಈ ಒಂದು ಮ್ಯಾಂಗ್ರೋವ್ ಅರಣ್ಯ ಕಂಡುಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಇಲ್ಲಿ ಹರಿತಾವೆ. ಸೊ ಇಲ್ಲಿ ಕಾವೇರಿ ನದಿ ಹರಿಯುತ್ತೆ. ಹೀಗಾಗಿ ಏನಾಗುತ್ತೆ ಅಂತಂದರೆ ಈ ಭಾಗದಲ್ಲಿ ಏನಾಗ್ತಾವೆ ಅಂದರೆ ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತಾವೆ. ಯಾಕಂದರೆ ನದಿಗಳು ಸಮುದ್ರವನ್ನು ಸೇರ್ತಕ್ಕಂಥ ಒಂದು ಸ್ಥಳ ಏನಿದೆ ಇಲ್ಲ, ಮುಖಜ ಭೂಮಿ ಅಂತ ಏನು ಹೇಳ್ತೀವಲ್ವ, ನದಿ ಮುಖಜ ಭೂಮಿ, ಅಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತಾವೆ. ಗಂಗಾ ನದಿ ಮುಖಜ ಭೂಮಿಯನ್ನು ಸುಂದರ್ಬನ್ ಎನ್ನುವರು. ನೋಡಿ, ಈ ಗಂಗಾ ನದಿ ಮುಖಜ ಭೂಮಿ ಇದೆ ಅಲ್ವಾ, ಇಲ್ಲಿ ಇದನ್ನೇನಂತ ಕರೀತಾರೆ? ಗಂಗಾ ನದಿ ಮುಖಜ ಭೂಮಿ ಏನಂದರೆ ಸುಂದರ್ಬನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸುಂದರ್ಬನ್ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಅಲ್ಲಿ ಅಧಿಕ ಸುಂದರಿ ಮರಗಳಿವೆ. ನೋಡಿ, ಗಂಗಾ ನದಿ ಮುಖಜ ಭೂಮಿಯನ್ನ ಏನಂತ ಕರೀತಾರೆ? ಸುಂದರ್ಬನ್ ಅಂತ ಕರೀತಾರೆ. ಸುಂದರ್ಬನ್ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ ಅಧಿಕ ಸುಂದರಿ ಮರಗಳಿದಾವು. ಗಂಗಾ ನದಿ ಮುಖಜ ಭೂಮಿಯನ್ನ ಏನಂತ ಕರೀತಾರೆ? ಸುಂದರ್ಬನ್ ಅಂತ ಕರೀತಾರೆ. ಸುಂದರ್ಬನ್ ಅಂತ ಯಾಕೆ ಕರೀತಾರೆ ಅಂತಂದರೆ ಅಲ್ಲಿ ಸುಂದರಿ ಮರಗಳಿದಾವು. ಭಾರತದಲ್ಲಿ 4992 ಚದರ ಕಿಲೋಮೀಟರ್ ಅಷ್ಟಿರುವುದು. ನೋಡಿ, ಅರಣ್ಯದ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 4992 ಚದರ ಕಿಲೋಮೀಟರ್ ವಿಸ್ತಾರವಾಗಿ ಹಬ್ಬಿದೆ. ಎಲ್ಲಿ ಅಂತಂದರೆ ಭಾರತ ದೇಶದಲ್ಲಿ. ಈ ಮ್ಯಾಂಗ್ರೋವ್ ಅರಣ್ಯದ ಇನ್ನೊಂದು ವಿಶೇಷ ಏನಂತಂದರೆ ಬಿಳಿಲುಗಳು. ಸೊ ಆ ಮರದಿಂದ ಏನು ಬೇರುಗಳು ಕೆಳಗಡೆ ಬಿದ್ದಿರ್ತಾವಲ್ವ, ಸೊ ಅದನ್ನು ನಾವು ಬಿಳಿಲುಗಳು ಅಂತ ಕರೀತೇವೆ. ಅದು ಈ ಮ್ಯಾಂಗ್ರೋವ್ ಅರಣ್ಯದ ಪ್ರಮುಖ ಒಂದು ಲಕ್ಷಣ. ಮರುಭೂಮಿ ಅರಣ್ಯಗಳು. ಈ ಮರುಭೂಮಿ ಅರಣ್ಯಗಳು ಭಾರತದ ಯಾವ ಭಾಗದಲ್ಲಿ ಕಂಡುಬರ್ತಾವೆ ಅಂದರೆ ಭಾರತದ ಈ ಭಾಗದಲ್ಲಿ. ಭಾರತ ದೇಶದಲ್ಲಿ ಏಕೈಕ ಮರುಭೂಮಿ ತಾರ ಮರುಭೂಮಿ ಇದೆ, ಅದು ರಾಜಸ್ಥಾನದಲ್ಲಿ ಬರುತ್ತೆ. ಈ ಒಂದು ಮರುಭೂಮಿ ಅರಣ್ಯ ಇಲ್ಲಿ ಕಂಡುಬರುತ್ತೆ. 50 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಪಡೆಯುವ ಪ್ರದೇಶ ಅಂದರೆ ವಾರ್ಷಿಕ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡೀತಕ್ಕಂಥ ಒಂದು ಪ್ರದೇಶದಲ್ಲಿ, ಒಂದು ಸ್ಥಳಗಳಲ್ಲಿ ಈ ಒಂದು ಮರುಭೂಮಿ ಅರಣ್ಯ ಕಂಡುಬರುತ್ತೆ. ತಾರ ಮರುಭೂಮಿ ಮತ್ತು ಅದಕ್ಕೆ ಹೊಂದಿಕೊಂಡ ಪಂಜಾಬ್, ಹರಿಯಾಣ ಹಾಗೆ ಗುಜರಾತ್ ರಾಜ್ಯಗಳಲ್ಲಿ ಈ ಒಂದು ಮರುಭೂಮಿ ಅರಣ್ಯ ಕಂಡುಬರುತ್ತೆ. ನೋಡಿ, ಮರುಭೂಮಿ ಅರಣ್ಯ ಮುಖ್ಯವಾಗಿ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತೆ ಅಂತಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಜೊತೆಗೆ ಪಂಜಾಬ್, ಹರಿಯಾಣ ಹಾಗೆ ಗುಜರಾತ್ ಭಾಗ, ಅದು ಎಲ್ಲಿ ತಾರ ಮರುಭೂಮಿಗೆ ಅಂದರೆ ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಭಾಗ. ಪಂಜಾಬ್ ಪೂರ್ತಿ ಭಾಗ ಅಲ್ಲ, ಸೊ ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಭಾಗ. ತಾರ ಮರುಭೂಮಿ ರಾಜಸ್ಥಾನದಲ್ಲಿರೋದು, ಅದಕ್ಕೆ ಹೊಂದಿಕೊಂಡ ಪಂಜಾಬ್, ಹರಿಯಾಣ ಹಾಗೆ ಗುಜರಾತ್ ರಾಜ್ಯಗಳಲ್ಲಿ ಈ ಮರುಭೂಮಿ ಅರಣ್ಯ ಕಂಡುಬರುತ್ತೆ. ಆಳವಾದ ಬೇರುಗಳನ್ನು ಹೊಂದಿವೆ. ಅಲ್ಲಿರ್ತಕ್ಕಂಥ ಸಸ್ಯವರ್ಗಗಳು ಹೇಗಿರ್ತಾವೆ ಅಂದರೆ ಆಳವಾದ ಬೇರುಗಳನ್ನು ಹೊಂದಿರ್ತವೆ. ಯಾಕಂದರೆ ಅವುಗಳಿಗೆ ನೀರು ಬೇಕಾಗುತ್ತೆ. ಹೀಗಾಗಿ ಅವುಗಳು ಬೇರುಗಳನ್ನು ತುಂಬ ಆಳಕ್ಕೆ ಹೋಗಿರ್ತಾವೆ ಅವುಗಳ ಬೇರುಗಳು. ಹಾಗೆ ಅವುಗಳ ಎಲೆಗಳು ಕೂಡ ದಪ್ಪವಾಗಿರ್ತಾವೆ. ಎಲೆಗಳು ಮುಳ್ಳುಗಳನ್ನು ಹೊಂದಿರ್ತವೆ. ಎಲೆಗಳಲ್ಲಿ ಕೂಡ ಅದು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತೆ. ಹಾಗೆ ಆ ಎಲೆಗಳ ರಕ್ಷಣೆಗಾಗಿ ಆ ಒಂದು ಸಸ್ಯವರ್ಗ ಮುಳ್ಳುಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್, ಕುರುಚಲು ಮತ್ತು ಮುಳ್ಳು ಕಂಟಿಗಳಿಂದ ಕೂಡಿರುತ್ತವೆ. ಅಲ್ಲಿರ್ತಕ್ಕಂಥ ಅರಣ್ಯ ಹೇಗಿದೆ ಅಂದರೆ ಕುರುಚಲು ಸಸ್ಯವರ್ಗ ಅಂದರೆ ಹಾಗೆ ಮುಳ್ಳು ಕಂಟಿಗಳಿಂದ ಕೂಡಿರುತ್ತವೆ. ಎಲ್ಲ ಅಂಶಗಳು ಮರುಭೂಮಿ ಅರಣ್ಯದ ಬಗ್ಗೆ ತಿಳಿಸ್ತಕ್ಕಂಥ ಅಂಶಗಳು. ಹಿಮಾಲಯದ ಆಲ್ಪೈನ್ ಅರಣ್ಯಗಳು. ಹಾಗಾದರೆ ಹಿಮಾಲಯದ ಆಲ್ಪೈನ್ ಅರಣ್ಯಗಳು ಭಾರತದ ಯಾವ ಭಾಗದಲ್ಲಿ ಕಂಡುಬರ್ತಾವೆ ಅಂತ ನೋಡೋದಾದರೆ ಈ ಭಾಗದಲ್ಲಿ ನೀವು ಮಾರ್ಕ್ ಮಾಡಿದ್ದಾರೆ ನೋಡಿ, ಈ ಭಾಗದಲ್ಲಿ ಹಿಮಾಲಯದ ಆಲ್ಪೈನ್ ಅರಣ್ಯಗಳು ಕಂಡುಬರ್ತೈತಿ. ಸೊ ಹಿಮಾಲಯದ ಆಲ್ಪೈನ್ ಅರಣ್ಯಗಳು ಈ ಭಾಗದಲ್ಲಿ ಕಂಡುಬರ್ತಾವು. ಧ್ರುವ ವಾಯುಗುಣವನ್ನು ಪರ್ವತಗಳಲ್ಲಿ ಕಾಣಬಹುದು. ಇಲ್ಲಿ ಧ್ರುವ ವಾಯುಗುಣವನ್ನು ಪರ್ವತಗಳಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ವಿವಿಧ ಪ್ರಕಾರದ ಸಸ್ಯವರ್ಗಗಳು ಕಂಡುಬರುವವು. ಕಂಡುಬರ್ತಾವು. ಸೊ ಇಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ನಾವು ಮರಗಳನ್ನು ನೋಡೋದಾದರೆ ಸಾಲ್, ಬೈರಾ, ಟೂನ್, ಸಿಲ್ವರ್, ಸ್ಪೂಸ್, ಲಾರೆಲ್ ಇತ್ಯಾದಿ ಮರಗಳು ಈ ಒಂದು ಹಿಮಾಲಯದ ಆಲ್ಪೈನ್ ಅರಣ್ಯಗಳಲ್ಲಿ ಕಂಡುಬರ್ತಾವು. ಅರಣ್ಯಗಳ ಹಂಚಿಕೆ. ಭಾರತ ದೇಶದಲ್ಲಿ ಅರಣ್ಯಗಳ ಹಂಚಿಕೆ 33% ಅರಣ್ಯವಿರಬೇಕೆಂದು ರಾಷ್ಟ್ರೀಯ ಅರಣ್ಯ ನೀತಿ ಸೂಚಿಸಿದೆ. ನೋಡಿ, ರಾಷ್ಟ್ರೀಯ ಅರಣ್ಯ ನೀತಿ ಭಾರತ ದೇಶದಲ್ಲಿ ಎಷ್ಟು ಅರಣ್ಯ ಇರಬೇಕು ಅಂತ ಸೂಚಿಸಿದೆ? 33% ಅರಣ್ಯ ಇರಬೇಕು.
ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟಿದೆ ಅಂದರೆ 21.71% ಅರಣ್ಯ ಅದ. ಪ್ರಸ್ತುತ ಭಾರತ ದೇಶದಲ್ಲಿ ಅರಣ್ಯ ಇಷ್ಟಿದೆ. ಭಾರತ ದೇಶದಲ್ಲಿ ಪ್ರಸ್ತುತ ಎಷ್ಟು ಅರಣ್ಯ ಇದೆ ಅಂತಂದರೆ ಪ್ರಸ್ತುತ ಭಾರತ ದೇಶದಲ್ಲಿ 21.71% ಅರಣ್ಯ ಅದ. ಇದು ಭಾರತ ದೇಶದಲ್ಲಿರೋ ಪ್ರಸ್ತುತ ಅರಣ್ಯ. ಬಟ್ಟು ನಮ್ಮ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಎಷ್ಟು ಅರಣ್ಯ ಇರಬೇಕು? 33% ಅರಣ್ಯ ಇರಬೇಕು. ಆದರೆ ಭಾರತ ದೇಶದಲ್ಲಿ ಪ್ರಸ್ತುತ ಇಷ್ಟು ಅರಣ್ಯ ಇದೆ, 21.71%. ನೆಕ್ಸ್ಟ್, ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಹರಿಯಾಣ. ಕರ್ನಾಟಕವು 6ನೇ ಸ್ಥಾನದಲ್ಲಿದೆ. ನೋಡಿ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಭಾರತ ದೇಶದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಹರಿಯಾಣ. ಹಾಗೆ ನಮ್ಮ ಕರ್ನಾಟಕದ ಒಂದು ಸ್ಥಾನವನ್ನು ನೋಡೋದಾದರೆ ಅರಣ್ಯ ಹೊಂದಿರುವ ಒಂದು ಸ್ಥಾನಗಳಲ್ಲಿ ಕರ್ನಾಟಕದ ಸ್ಥಾನ 6ನೇ ಸ್ಥಾನ. ಕರ್ನಾಟಕದ ಸ್ಥಾನ 6ನೇ ಸ್ಥಾನ ಇದೆ. ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆಗಳನ್ನು ನೋಡೋದಾದರೆ ವಿಜಯಪುರ ಜಿಲ್ಲೆ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವ ಜಿಲ್ಲೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ವಿಜಯಪುರ. ಅರಣ್ಯಗಳ ಮಹತ್ವ. ಅರಣ್ಯಗಳ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತ ಹೇಳ್ತು. ಅರಣ್ಯಗಳ ಮಹತ್ವ. ಅರಣ್ಯಗಳಿದ್ರೆ ಏನಾಗುತ್ತೆ, ನಮಗೆ ಏನು ಮಹತ್ವ, ಏನು ಅನುಕೂಲ ಆಗುತ್ತೆ? ಶುದ್ಧ ವಾಯು ಪೂರೈಕೆ. ಅರಣ್ಯ ಇದ್ದರೆ ಏನಾಗುತ್ತೆ? ಶುದ್ಧ ವಾಯು ಪೂರೈಕೆ. ಆಹಾರ ಮತ್ತು ಮೇವು ಪೂರೈಕೆ. ಮಾನವರಿಗೆ ಆಹಾರ ಪೂರೈಕೆ ಆದರೆ ಪ್ರಾಣಿಗಳಿಗೆ ಮೇವಿನ ಒಂದು ಪೂರೈಕೆ ಆಗುತ್ತೆ. ಮಳೆ ತರಲು ಸಹಾಯಕ. ಅರಣ್ಯ ಇದ್ದರೆ ಮಳೆ ಹೆಚ್ಚಾಗುತ್ತೆ. ಮಣ್ಣಿನ ಸವೆತ ನಿಯಂತ್ರಣವಾಗುತ್ತೆ. ಅರಣ್ಯ ಇದ್ದರೆ ಮಣ್ಣಿನ ಸವೆತ ಏನಾಗುತ್ತೆ? ಮಣ್ಣಿನ ಮೇಲ್ಪದರು ಕೊಚ್ಕೊಂಡು ಹೋಗೋದಿಲ್ಲ. ಹೀಗಾಗಿ ಮಣ್ಣಿನ ಸವೆತ ನಿಯಂತ್ರಣ ಆಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ. ಅನೇಕ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಏನಾಗ್ತಾವೆ ಅಂದರೆ ಈ ಅರಣ್ಯದಲ್ಲಿ ವಾಸವಾಗಿರ್ತಾವೆ. ಹೀಗಾಗಿ ಅವುಗಳಿಗೆ ಆಶ್ರಯ ಸಿಗುತ್ತೆ. ಔಷಧೀಯ ಸಸ್ಯಗಳ ಆಗರ. ನಮಗೆ ಅರಣ್ಯದಲ್ಲಿ ಅನೇಕ ಗಿಡಮೂಲಿಕೆಗಳು ನಮಗೆ ಔಷಧ ರೂಪದಲ್ಲಿ ಸಿಗ್ತಾವೆ. ಹೀಗಾಗಿ ಅರಣ್ಯಗಳನ್ನು ನಾವು ಬೆಳೆಸಿದರೆ ಅಲ್ಲಿರ್ತಕ್ಕಂಥ ಅನೇಕ ಗಿಡಮೂಲಿಕೆಗಳು ನಮಗೆ ಔಷಧಿಗಳಾಗಿ ಸಿಗ್ತಾವು. ನೆಕ್ಸ್ಟು, ಪ್ರವಾಸಿ ತಾಣಗಳು. ಸೊ ಅರಣ್ಯ ಇದ್ರೆ ಏನಾಗುತ್ತೆ ಅಂದರೆ ಪ್ರವಾಸಿ ತಾಣಗಳು ಇರ್ತಾವು. ಉದ್ಯೋಗ ಅವಕಾಶಗಳು. ಅರಣ್ಯ ಇದ್ದರೆ ಅನೇಕ ಉದ್ಯೋಗ ಅವಕಾಶಗಳು ದೊರೀತಾವು. ಏನಾಗುತ್ತೆ, ಈಗ ವಯಸ್ಸಾಗಿರ್ತಕ್ಕಂಥ ಅಥವಾ ಕೆಲವೊಂದಿಷ್ಟು ಮರಗಳು ಒಣಗಿ ಹೋಗಿರ್ತವೆ. ಸೊ ಅವು ಮರಗಳನ್ನು ಕಡಿದಾಗ ಅವುಗಳಿಂದ ಪೀಠೋಪಕರಣ ತಯಾರು ಮಾಡೋದಾಗಲಿ, ಸೊ ಅರಣ್ಯದಲ್ಲಿ ಇನ್ನೂ ಹಲವಾರು ಅಲ್ಲಿರ್ತಕ್ಕಂಥ ಗಿಡಮೂಲಿಕೆಗಳಿಂದ ಸೊ ಔಷಧಿಗಳನ್ನು ತಯಾರು ಮಾಡೋದಾಗಲಿ, ಸೊ ಅವಾಗ ಏನಾಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಹಾಗೆ ಪ್ರವಾಸ ತಾಣ ಮಾಡಿದರೆ ಅಲ್ಲಿಯೂ ಕೂಡ ಉದ್ಯೋಗ ಸೃಷ್ಟಿಯಾಗುತ್ತೆ. ನೆಕ್ಸ್ಟು, ಜೈವಿಕ ಪರಿಸರದ ಸಮತೋಲನ. ಸೊ ಜೈವಿಕ ಪರಿಸರದ ಸಮತೋಲನ ಆಗಿರುತ್ತೆ. ಹಾಗೆ ಉತ್ತಮ ಪರಿಸರ. ಅರಣ್ಯ ಇದ್ದರೆ ನಮಗೆ ಶುದ್ಧವಾಗಿ ಉತ್ತಮ ಒಂದು ಪರಿಸರವಿರುತ್ತೆ. ಎಂಥ ಪರಿಸರ ಇರುತ್ತೆ ಅಂದರೆ ಉತ್ತಮ ಪರಿಸರವಿರುತ್ತೆ. ಹೀಗಾಗಿ ನಾವೆಲ್ಲರೂ ಏನು ಮಾಡಬೇಕಂತಂದರೆ ಈ ಅರಣ್ಯವನ್ನು ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಅರಣ್ಯಗಳ ಸಂರಕ್ಷಣೆ. ಅರಣ್ಯಗಳ ಸಂರಕ್ಷಣೆ. ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ರಕ್ಷಿಸುವುದನ್ನೇ ಅರಣ್ಯಗಳ ಸಂರಕ್ಷಣೆ ಎನ್ನುವರು. ನೋಡಿ, ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ರಕ್ಷಿಸುವುದನ್ನೇ ಅರಣ್ಯಗಳ ಸಂರಕ್ಷಣೆ ಎನ್ನುವರು. ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತದೆ. ಇವತ್ತು ಭಾರತ ದೇಶದಲ್ಲಿ ಅರಣ್ಯ ಏನಾಗ್ತಿದೆ ಅಂದರೆ ಅರಣ್ಯದ ಕ್ಷೇತ್ರ ಹೆಚ್ಚಾಗ್ತಾ ಇಲ್ಲ. ಸೊ ಅದೇನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಭಾರತ ದೇಶದಲ್ಲಿ ಅರಣ್ಯ ಕ್ಷೇತ್ರ ಹೆಚ್ಚಾಗ್ತಾ ಇಲ್ಲ. ಸೊ ಅದೇನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹಾಗಾದರೆ ಇದಕ್ಕೆ ಕಾರಣಗಳೇನು? ಪ್ರಶ್ನೆ ಹೇಗೂ ಕೇಳ್ತಾನ, ಭಾರತ ದೇಶದಲ್ಲಿ ಅರಣ್ಯ ನಾಶಕ್ಕೆ ಕಾರಣಗಳೇನು ಅಂತ ಕೇಳಬಹುದು. ಒಂದು ವೇಳೆ ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳ್ತಾನ. ಸೊ ಇದೇ ಉತ್ತರವನ್ನು ಬರಿಬೇಕು. ಎರಡು ಒಂದೇ ಅರ್ಥವನ್ನು ನೀಡುತ್ತೆ. ನೋಡಿ, ಗಮನಿಸಬೇಕಿಲ್ಲಿ. ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂದರೆ ಅರಣ್ಯ ನಾಶಕ್ಕೆ ಕಾರಣಗಳನ್ನು ಬರಿಬೇಕು.
ಅರಣ್ಯನಾಶಕ್ಕೆ ಕಾರಣಗಳೇನು ಅಂತ ಕೇಳಿದ್ರು ಒಂದೇ, ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ ಏಕೆ? ಒಂದೇ ಪ್ರಶ್ನೆ. ಹಾಗಾದರೆ ಭಾರತ ದೇಶದಲ್ಲಿ ಅರಣ್ಯನಾಶಕ್ಕೆ ಕಾರಣಗಳನ್ನು ನೋಡೋಣ, ಅಥವಾ ಭಾರತ ದೇಶದಲ್ಲಿ ಅರಣ್ಯ ಕ್ಷೇತ್ರ ಏನಾಗ್ತಾ ಇದೆ, ನಿರಂತರವಾಗಿ ಕಡಿಮೆ ಆಗ್ತಿದೆ, ಕಾರಣ ಏನು ಅಂತ ನೋಡೋಣ. ವ್ಯವಸಾಯದ ವಿಸ್ತರಣೆ. ಇವತ್ತು ವ್ಯವಸಾಯ ಕ್ಷೇತ್ರ ಏನಾಗ್ತಿದೆ ಅಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ವ್ಯವಸಾಯದ ಕ್ಷೇತ್ರದ ವಿಸ್ತರಣೆ. ನೆಕ್ಸ್ಟು ಹೈನುಗಾರಿಕೆ. ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಜನರು ಹೈನುಗಾರಿಕೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಅವಾಗ ಆ ಪ್ರಾಣಿಗಳಿಗೆ ಮೇವು ಬೇಕಾಗುತ್ತೆ, ಸೊ ಹೈನುಗಾರಿಕೆ ಮಾಡಿಬಿಡ್ತಾ ಇದ್ದಾರೆ. ನೆಕ್ಸ್ಟು ರಸ್ತೆಗಳ ನಿರ್ಮಾಣ. ಸೊ ಇವಾಗ ಅರಣ್ಯವನ್ನು ಕಡಿದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಅರಣ್ಯಗಳ ಮಧ್ಯದಲ್ಲಿ ರಸ್ತೆಯನ್ನು ನಿರ್ಮಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಅರಣ್ಯ ಹಾಳಾಗುತ್ತೆ. ರೈಲು ಮಾರ್ಗಗಳ ನಿರ್ಮಾಣ. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಹೊಸ ಹೊಸ ರೈಲು ಮಾರ್ಗಗಳನ್ನು ಹಾಕ್ತಾ ಇದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಅರಣ್ಯವನ್ನು ಕಡಿತಾರೆ. ಸೊ ರೈಲು ಮಾರ್ಗಗಳನ್ನು ನಿರ್ಮಿಸುವ ಸಂದರ್ಭದಲ್ಲಿ ಅರಣ್ಯವನ್ನು ಕಡಿಯೋದ್ರಿಂದ ಆಗಲೂ ಕೂಡ ಅರಣ್ಯ ಹಾಳಾಗಿ ಹೋಗುತ್ತೆ. ನೆಕ್ಸ್ಟು ನೀರಾವರಿ ಯೋಜನೆಗಳ ನಿರ್ಮಾಣ. ಇವಾಗ ಕೆಲವು ಕಡೆ ಏನಾಗುತ್ತೆ ಅಂತಂದರೆ ನದಿಗಳ ನೀರು ಹರಿದು ಹೋಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ಅಣೆಕಟ್ಟೆಗಳನ್ನು ಕಟ್ಟಿಸ್ತಾರೆ, ಚಿಕ್ಕ ನಾಲೆಗಳನ್ನು ನಿರ್ಮಿಸ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಈ ನೀರಾವರಿ ಯೋಜನೆಗಳನ್ನು ಏನು ನಿರ್ಮಿಸ್ತಾರಲ್ಲ, ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ನೀರು ನಿಲ್ಲುತ್ತೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಅರಣ್ಯ ಹಾಳಾಗುತ್ತೆ, ಅಂದರೆ ನಾಶವಾಗುತ್ತೆ. ನೀರಾವರಿ ಯೋಜನೆಗಳಿಂದಲೂ ಕೂಡ ಅರಣ್ಯ ಏನಾಗುತ್ತೆ, ನಾಶ ಆಗುತ್ತೆ. ಕೆಲವು ಸಾರಿ ಅರಣ್ಯಗಳಲ್ಲಿ ಏನಾಗುತ್ತೆ ಅಂದರೆ ಕಾಡ್ಗಿಚ್ಚು ಹತ್ಕೊಂಡು ಬಿಡುತ್ತೆ, ಸೊ ಬೆಂಕಿ ಹತ್ಕೊಂಡು ಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಕೂಡ ಅರಣ್ಯ ನಾಶವಾಗುತ್ತೆ. ಆ ನಂತರ ಕೆಲವು ಸಾರಿ ಅರಣ್ಯದಲ್ಲಿ ಏನು ಮಾಡ್ತಾರೆ, ಗಣಿಗಾರಿಕೆ ಏನು ಮಾಡ್ತಾರೆ. ಸೊ ಏನೋ ಅದಿರಿದೆ ಅಂತ ತಿಳ್ಕೊಂಡ್ಬಿಟ್ಟು ಸೊ ಅದಿರನ್ನು ತೆಗಿತಾ ಇರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ಅರಣ್ಯ ನಾಶವಾಗುತ್ತೆ. ಭಾರತ ದೇಶದಲ್ಲಿ ಅರಣ್ಯ ನಾಶಕ್ಕೆ ಮುಖ್ಯ ಕಾರಣಗಳು ಏನು ಅಂತಂದರೆ ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳ ನಿರ್ಮಾಣ, ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. ಈ ಎಲ್ಲ ಅಂಶಗಳಿಂದಾಗಿ ಅರಣ್ಯ ನಾಶ ಆಗುತ್ತೆ. ಅರಣ್ಯ ಸಂರಕ್ಷಣಾ ವಿಧಾನಗಳು. ಅರಣ್ಯ ಸಂರಕ್ಷಣಾ ವಿಧಾನಗಳು. ಅರಣ್ಯವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ನೋಡಿ. ಕಾಡ್ಗಿಚ್ಚು ನಿಯಂತ್ರಣ. ಕಾಡಿನಲ್ಲಿ ಏನು ಬೆಂಕಿ ಹತ್ಕೊಳುತ್ತಲ್ಲ, ಸೊ ಅದನ್ನು ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟು ಮರಗಳಿಗೆ ತಗಲುವ ರೋಗಗಳ ನಿಯಂತ್ರಣ. ಈ ಕಾಡಿನಲ್ಲಿ ಮರಗಳಿಗೆ ತಗಲ್ತಕ್ಕಂಥ ರೋಗಗಳೇನಿದಾವಲ್ಲ, ಸೊ ಅವುಗಳನ್ನು ನಿಯಂತ್ರಣ ಮಾಡಬೇಕು. ಸಸಿಗಳನ್ನು ನೆಡುವುದು. ಇವಾಗ ಅರಣ್ಯದಲ್ಲಿ ಖಾಲಿ ಜಾಗ ಇದ್ದರೆ, ಸ್ಥಳವಿದ್ದರೆ ಆ ಒಂದು ಸ್ಥಳದಲ್ಲಿ ಸಸಿಗಳನ್ನು ನೆಡುವುದು. ಹಾಗೆ ಒಂದು ಮರ ಏನಾದರೂ ಅಲ್ಲಿ ಕಡಿದ್ರೆ ಅಥವಾ ಬಿದ್ದು ಹೋದರೆ, ಮಳೆಯಿಂದಾಗಿ ಬಿದ್ದು ಹೋದರೆ, ಸೊ ಆ ಒಂದು ಸ್ಥಳದಲ್ಲಿ ಸಸಿಗಳನ್ನು ನೆಡುವುದು. ಬೀಜಗಳನ್ನು ಹರಡುವುದು. ಈ ಅರಣ್ಯ ಪ್ರದೇಶದಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಸ್ಥಳಗಳಲ್ಲಿ ಬೀಜಗಳನ್ನು ಮಳೆಗಾಲದಲ್ಲಿ ಅಂದರೆ ಈ ಜೂನ್, ಜುಲೈ, ಆಗಸ್ಟ್ ತಿಂಗಳುಗಳಲ್ಲಿ ಬೀಜಗಳನ್ನು ಹರಡುವುದು. ಮರ ಕಡಿಯುವುದನ್ನು ನಿಯಂತ್ರಿಸುವುದು. ಯಾರಾದರೂ ಕಾನೂನು ಬಾಹಿರವಾಗಿ ಮರಗಳನ್ನು ಕಡಿತಾ ಇದ್ದರೆ ಆ ಮರ ಕಡಿಯೋದನ್ನು ನಿಯಂತ್ರಿಸಬೇಕು. ಕಾನೂನು ಬಾಹಿರವಾಗಿ ಯಾವುದೇ ಮರಗಳನ್ನು ಕಡಿಯದ ಹಾಗೆ ನಿಯಂತ್ರಿಸಬೇಕು. ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣ. ಈ ಅರಣ್ಯ ಪ್ರದೇಶದಲ್ಲಿ ಈ ಸಾಕು ಪ್ರಾಣಿಗಳನ್ನು ಮೇಯಿಸೋದಕ್ಕೆ ಅವಕಾಶ ಕೊಡಬಾರದು. ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು. ಸಾರ್ವಜನಿಕರಿಗೆ ಏನು ಮಾಡಬೇಕಂದ್ರೆ ಒಂದು ಪ್ರೋತ್ಸಾಹ ಮಾಡಬೇಕು. ಏನಂತ ಪ್ರೋತ್ಸಾಹ ಮಾಡೋದಂದ್ರೆ ಅವರು ಕೂಡ ಈ ಅರಣ್ಯವನ್ನು ಬೆಳೆಸಬೇಕಂದ್ರೆ ಗಿಡ ನೆಡಲು ಪ್ರೋತ್ಸಾಹಿಸುವುದು. ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು. ಸಾಮಾಜಿಕ ಅರಣ್ಯ ಯೋಜನೆ ಜಾರಿಗೆ. ಅಂದರೆ ಊರಿನ ಸಮೀಪದಲ್ಲಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಅರಣ್ಯವನ್ನು ಬೆಳೆಸುವುದು. ಸಾಮಾಜಿಕ ಅರಣ್ಯ ಯೋಜನೆ ಜಾರಿಗೆ. ಹೀಗೆ ಮಾಡೋದ್ರ ಮೂಲಕ ಅರಣ್ಯವನ್ನು ಸಂರಕ್ಷಣೆ ಮಾಡಬಹುದು. ನೋಡಿ, ಅರಣ್ಯ ಸಂರಕ್ಷಣಾ ವಿಧಾನಗಳು. ಇದು ಪರೀಕ್ಷೆ ದೃಷ್ಟಿಯಿಂದ ಈ ಪ್ರಶ್ನೆ ಬಹಳ ಪ್ರಮುಖವಾಗಿದೆ. ಕಾಡ್ಗಿಚ್ಚು ನಿಯಂತ್ರಣ, ಮರಗಳಿಗೆ ತಗಲುವ ರೋಗಗಳ ನಿಯಂತ್ರಣ, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣ, ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು, ಸಾಮಾಜಿಕ ಅರಣ್ಯ ಯೋಜನೆ ಜಾರಿಗೆ. ಇವೆಲ್ಲವೂ ಅರಣ್ಯ ಸಂರಕ್ಷಣಾ ವಿಧಾನಗಳು. ವನ್ಯಜೀವಿ ಧಾಮಗಳು. ವನ್ಯಜೀವಿ ಧಾಮಗಳು ನೋಡಿ, ವನ್ಯಜೀವಿ ಧಾಮಗಳಂದರೆ
ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸುವುದನ್ನು ವನ್ಯಜೀವಿಧಾಮ ಎನ್ನುವರು. ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸುವುದನ್ನು ವನ್ಯಜೀವಿಧಾಮ ಎನ್ನುವರು. ಹಾಗಾದರೆ ಭಾರತ ದೇಶದಲ್ಲಿರುವ ಪ್ರಮುಖ ವನ್ಯಜೀವಿಧಾಮಗಳನ್ನು ನೋಡೋಣ. ಭಾರತ ದೇಶದಲ್ಲಿರುವ ಪ್ರಮುಖ ವನ್ಯಜೀವಿಧಾಮಗಳು ಯಾವ್ಯಾವು? ತಮಿಳುನಾಡು ರಾಜ್ಯದಲ್ಲಿ ಮಧುಮಲೈ ವನ್ಯಜೀವಿಧಾಮ ಇದೆ, ಹಾಗೆ ಕನ್ಯಾಕುಮಾರಿ ವನ್ಯಜೀವಿಧಾಮ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಹಾನಂದ ಚಪ್ರಮರಿ ಅದ. ರಾಜಸ್ಥಾನದಲ್ಲಿ ಬಸ್ಸಿ, ಸವಾಯಿ ಮಾನ್ಸಿಂಗ್ ಇದೆ. ಹರಿಯಾಣ ರಾಜ್ಯದಲ್ಲಿ ಕಲೇಸಾರ್ ಹಾಗೆ ನಹರ್ ಅನ್ನೋ ವನ್ಯಜೀವಿಧಾಮಗಳದವು. ಪಂಜಾಬ್ ರಾಜ್ಯದಲ್ಲಿ ಬೀರ್ ಮೋತಿಬಾಗ್ ಹಾಗೆ ಹರಿಕೆ ವನ್ಯಜೀವಿಧಾಮದವು. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕೊಲ್ಲೇರು ವನ್ಯಜೀವಿಧಾಮ ಹಾಗೆ ಕೃಷ್ಣ ವನ್ಯಜೀವಿಧಾಮಗಳು ಇವೆ. ಇವು ಎಲ್ಲ ಮಾಹಿತಿ ಅದರ ಬಗ್ಗೆ ಅಂದರೆ ವನ್ಯಜೀವಿಧಾಮ. ನೋಡಿ, ವನ್ಯಜೀವಿಧಾಮ ಅಂತಂದರೆ ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸುವುದನ್ನು ವನ್ಯಜೀವಿಧಾಮ ಎನ್ನುವರು. ಭಾರತದಲ್ಲಿರುವ ಪ್ರಮುಖ ವನ್ಯಜೀವಿಧಾಮಗಳು ತಮಿಳುನಾಡಿನಲ್ಲಿ ಮಧುಮಲೈ, ಕನ್ಯಾಕುಮಾರಿ, ಪಶ್ಚಿಮ ಬಂಗಾಳದಲ್ಲಿ ಮಹಾನಂದ ಚಪ್ರಮರಿ, ರಾಜಸ್ಥಾನದಲ್ಲಿ ಬಸ್ಸಿ, ಸವಾಯಿ ಮಾನ್ಸಿಂಗ್, ಹರಿಯಾಣದಲ್ಲಿ ಕಲೇಸಾರ್ ಹಾಗೆ ನಹರ್, ಪಂಜಾಬ್ದಲ್ಲಿ ಬೀರ್ ಮೋತಿಬಾಗ್ ಹಾಗೆ ಹರಿಕೆ, ಆಂಧ್ರ ಪ್ರದೇಶದಲ್ಲಿ ಕೊಲ್ಲೇರು, ಕೃಷ್ಣ. ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಸಾಮಾನ್ಯವಾಗಿ ಭಾರತದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳು ಇವೆ. ಭಾರತ ದೇಶದಲ್ಲಿ ಸುಮಾರು 106 ರಾಷ್ಟ್ರೀಯ ಉದ್ಯಾನವನಗಳು ಇವೆ. ಇಲ್ಲಿ ಪ್ರಮುಖವಾಗಿರುವ ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡೋಣ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ರಾಜ್ಯದಲ್ಲಿ ಬರುತ್ತೆ. ಇದು ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ. ನೆನಪಿಟ್ಕೊಂಡಿರಿ, ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ. ಇದು ಅಮೆರಿಕ ದೇಶದಲ್ಲಿ ಇದೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿದೆ. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿ ಇದೆ. ಈ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚು ಹುಲಿಗಳು ಇವೆ. ನೆಕ್ಸ್ಟು ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್ನಲ್ಲಿ ಇದೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್. ಈ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚು ಸಿಂಹಗಳಿವೆ. ಕನ್ನಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ ಇದೆ. ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರದಲ್ಲಿ ಇದೆ. ನೋಡಿ, ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು ಉತ್ತರಾಖಂಡ ರಾಜ್ಯದಲ್ಲಿ ಇದೆ. ಇವೆಲ್ಲವೂ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು. ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು: ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ, ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್, ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್, ಕನ್ನಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ್, ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ. ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಆ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ನೋಡೋಣ. ಭಾರತ ದೇಶದಲ್ಲಿ ಒಟ್ಟು ಸುಮಾರು 106 ರಾಷ್ಟ್ರೀಯ ಉದ್ಯಾನಗಳು. ಅದರಲ್ಲಿ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತಂದರೆ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಇವೆ. ಅವುಗಳನ್ನು ನೋಡೋಣ. ಅನಸಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಇದಕ್ಕೆ ಇನ್ನೊಂದು ಹೆಸರು
ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ಕರೀತಾರೆ. ಇದು ಕೊಡಗು ಜಿಲ್ಲೆಯಲ್ಲಿ ಇದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಮಧ್ಯದಲ್ಲಿ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆ, ಅದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುತ್ತೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುತ್ತೆ. ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು: ಅಣಸಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಇವೆಲ್ಲವೂ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳು. ಜೀವಿಗೋಳ ಮೀಸಲು ಪ್ರದೇಶ. ಭಾರತದಲ್ಲಿ 18 ಜೀವಿಗೋಳ ಮೀಸಲು ಪ್ರದೇಶಗಳಿವೆ. ಭಾರತದಲ್ಲಿ ಎಷ್ಟು ಜೀವಿಗೋಳ ಮೀಸಲು ಪ್ರದೇಶಗಳು ಅದಾವು ಅಂದರೆ 18 ಜೀವಿಗೋಳ ಮೀಸಲು ಪ್ರದೇಶಗಳು ಇವೆ. ಭಾರತದ ಮೊದಲ ಜೀವಿಗೋಳ ಮೀಸಲು ಪ್ರದೇಶ ನೀಲಗಿರಿ ಜೀವಿಗೋಳ ಮೀಸಲು ಪ್ರದೇಶ. ನೋಡಿ, ಭಾರತ ದೇಶದ ಮೊದಲ ಜೀವಿಗೋಳ ಮೀಸಲು ಪ್ರದೇಶ ಯಾವುದು ಅಂದ್ರೆ ನೀಲಗಿರಿ ಜೀವಿಗೋಳ ಮೀಸಲು ಪ್ರದೇಶ. ಇಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದವುಗಳು ಯಾವುವು ಅಂದರೆ ಪ್ರಮುಖವಾದ ಜೀವಿಗೋಳ ಮೀಸಲು ಪ್ರದೇಶಗಳು ಯಾವುವು? ನೀಲಗಿರಿ, ನಂದಾದೇವಿ, ನೋಕ್ರೆಕ್, ಗ್ರೇಟ್ ನಿಕೋಬಾರ್, ಮನ್ನಾರ್ಕಾರಿ, ಮಾನಸ್, ಸುಂದರ್ಬನ್, ಸಿಮ್ಲಿಫಾಲ್, ಕಾಂಚನಗಂಗಾ, ಅಮರಕಂಟಕ, ಶೀತ ಮರುಭೂಮಿ ಅಂದರೆ ಹಿಮಾಚಲ ಪ್ರದೇಶ. ಇವೆಲ್ಲವೂ ಭಾರತ ದೇಶದಲ್ಲಿರುವ ಪ್ರಮುಖ ಜೀವಿಗೋಳ ಮೀಸಲು ಪ್ರದೇಶ. ಒಟ್ಟು 18 ಇವೆ. ಸೊ ಅದರಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇವೇನು ಅಂತಂದರೆ ಜೀವಿಗೋಳ ಮೀಸಲು ಪ್ರದೇಶಗಳು. ಹಾಗೆ ಒಂದಿಷ್ಟು ಅಂಕಿ ಸಂಖ್ಯೆಗಳನ್ನು ನೋಡೋದಾದರೆ ಭಾರತದಲ್ಲಿ ಸುಮಾರು 567 ವನ್ಯಜೀವಿ ಧಾಮಗಳಿದಾವು. ಭಾರತ ದೇಶದಲ್ಲಿ ಎಷ್ಟು ವನ್ಯಜೀವಿ ಧಾಮಗಳಿದಾವು ಅಂತಂದ್ರೆ 567. ಜೀವಿಗೋಳ ಮೀಸಲು ಪ್ರದೇಶ ಎಷ್ಟಿದಾವು? 18 ಇದಾವು. ಜೀವಿಗೋಳ ಮೀಸಲು ಪ್ರದೇಶ 18 ಇವೆ ಭಾರತ ದೇಶದಲ್ಲಿ. ಹಾಗೆ ವನ್ಯಜೀವಿ ಧಾಮಗಳು 567. ಭಾರತದಲ್ಲಿ ಸುಮಾರು 567 ವನ್ಯಜೀವಿ ಧಾಮಗಳಿವೆ. ಹಾಗೆ ಭಾರತ ದೇಶದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳಿವೆ. ಭಾರತದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳಿವೆ. ಹಾಗೆ ಭಾರತದಲ್ಲಿ 122 ಸಸ್ಯೋದ್ಯಾನಗಳಿವೆ. ಭಾರತದಲ್ಲಿ 122 ಸಸ್ಯೋದ್ಯಾನಗಳಿವೆ ಅಥವಾ ಅವುಗಳಿಗೆ ಬಟಾನಿಕಲ್ ಗಾರ್ಡನ್ ಅಂತ ಹೇಳ್ತೇವೆ. ಭಾರತದಲ್ಲಿ 122 ಬಟಾನಿಕಲ್ ಗಾರ್ಡನ್ಗಳಿವೆ. ಹಾಗೆ ಭಾರತದಲ್ಲಿ 525 ಪ್ರಾಣಿ ಸಂಗ್ರಹಾಲಯಗಳಿವೆ. ಭಾರತ ದೇಶದಲ್ಲಿ 525 ಪ್ರಾಣಿ ಸಂಗ್ರಹಾಲಯಗಳಿವೆ.